ಹಾಯ್! ನಾನಿವತ್ತು ಬೆಳಗ್ಗೆ ಬೇಗನೆ ಎದ್ಬಿಟ್ಟಿದ್ದೆ. ಮಗುದು ಇವತ್ತಿಂದ ಎಕ್ಸಾಮ್‌ಗಳು ಸ್ಟಾರ್ಟು. ಅವಳಿಗೆ ಲೇಟ್ ಆಗಬಾರ್ದು ಅಂತ ಅಂದ್ಬಿಟ್ಟಂತ. ಇನ್ನು ನಾನು ಬಿಸಿನೀರು ಒಂದು ಲೋಟ ಕುಡಿದು ಮಗುಗೆ ತಲೆಗೆ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿ ಕಳಿಸ್ದೆ ಸ್ಕೂಲ್ಗೆ. ಇನ್ನು ಟಿಫನ್‌ಗೆ ಪಾಸ್ತಾ ಮಾಡ್ಕೊಂಡಿದ್ದೆ. ಇನ್ನು ಅವಳು ಸ್ಕೂಲ್ಗೆ ಹೋಗಿದ್ದಾದಮೇಲೆ ಬಟ್ಟೆ, ನೆಲ, ಪಾತ್ರೆ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ. ಇನ್ನು ನಾನು ಸ್ನಾನ ಮಾಡಿ ಟಿಫನ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡಿದ್ದೆ. ಆಮೇಲೆ ಆ ಶಾಪ್ ಓಪನ್ ಮಾಡಿದೆ. ಮಗು ಅಷ್ಟ್ರಾಗಿ ಬಂದಳು. ಇಮ್ಡಳ್ಳಿ ಅಲ್ಲಿ ಬಸ್ಸಾಗೆ ನೋಡ್ಕೊಂಬಂದ್ಬಿಟ್ಟಿರ್ತಾಳೆ ಅವಳು. ಇಮ್ಡಳ್ಳಿ ಜಾತ್ರೆ ಕರ್ಕೊಂಡು ಹೋಗು ಅಂತಂದ್ಲು. ಮತ್ತು ಬಟ್ಟೆ ಒಂದು ಸ್ವಲ್ಪ ಬೇಕಾಗಿತ್ತು ಮಗುಗೆ ಅಂತ ಹೇಳ್ಬಿಟ್ಟು ಬಟ್ಟೆನೂ ಇಸ್ಕೊಟ್ಟೆ. ಮತ್ತು ಇಮ್ಡಳ್ಳಿ ಜಾತ್ರೆಗೆ ಹೋಗಿ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಮಾತ್ರ. ವರ್ಷವೂ ಅದೇ ಥರ ಮಾಡ್ತಾರೆ. ನನಗೆ ತುಂಬ ಇಷ್ಟ ಇದನ್ನೆಲ್ಲ ನೋಡೋದೇ. ಈ ಜಾತ್ರೆನಾಗ ಮಾತ್ರ ತುಂಬಾ ಜನ ಇರ್ತಾರೆ. ಅಷ್ಟೇ ಚೆನ್ನಾಗಿ ಕೂಡ ಇರ್ತೈತೆ ನೋಡೋಕೆ. ನಾವು ವರ್ಷ ಮಿಸ್ ಮಾಡ್ದಿರ ಹೋಗ್ತೀರಿ. ಮುಂಚೆ ಎಲ್ಲ ನಡ್ಕೊಂಡೇ ಹೋಗ್ಬಿಡ್ತಾಯಿದ್ರಿ. ಅಷ್ಟು ಟ್ರಾಫಿಕ್ಕು ತುಂಬ ಇರ್ತೈತೆ, ಅಷ್ಟು ಜನನೂ ತುಂಬಾ ಇರ್ತಾರೆ ಇಲ್ಲಿ. ಮತ್ತು ಪ್ರಸಾದನೂ ಕೊಟ್ಟರು. ಮಗುಗೆ ಏನು ಬೇಕು ಅದೆಲ್ಲ ಈಸ್ಕೊಟ್ಬಿಟ್ಟು ಅವಳೇನು ಆಟ ಆಡ್ತೀನಿ ಅಂದ್ಲು, ಅದನ್ನೆಲ್ಲ ಆಡಿಸ್ಬಿಟ್ಟು ಈ ವಸ್ತುಗಳೆಲ್ಲ ತಗೊಂಡು ಮನೆಗೆ ಬಂದ್ರಿ. ಥ್ಯಾಂಕ್ ಯು.